2 ದಿವಸ ಆಯ್ತಲ್ವಾ ಅಂತ ಬೇಜಾರಾಗಿದೆ. ಮಗಂದು ಅಂದರೆ ನನಗೂ ಮಗನೇ ನೋಟಿಸ್ ಕಳ್ಸೋರಿ. ನೋಟಿಸ್ ಅಂದರೆ ಈ ಇಂಡಕ್ಷನ್ ಕೆಟ್ಟೋಗ್ಬಿಟ್ಟಿದೆ. ಬ್ಯಾಚುಲರ್ಸ್ದು ಇಂಥ ಪ್ರಾಬ್ಲಮ್ಸ್ ಇರ್ತವೆ. ಪ್ರಾಬ್ಲಮ್ ಬ್ರೋ ನನ್ನ ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕಾಲೇಜ್ ಹತ್ರ. ಗಾಯ್ಸ್ ಗುರು ಅವನೇ 2 ದಿವಸದಿಂದ ವೀಡಿಯೋ ಮಾಡಿರಲಿಲ್ಲ. ವಿಕ್ಟೋರಿಯಾ ಹಾಸ್ಪಿಟ್ಲ್ ತೋರಿಸಿ ಬೇಜಾರು ಮಾಡೋಣ ಅಂತೇಳಿ ಅಂದ್ಕೊಂಡು ಇವಾಗ 2 ದಿವಸ ಆಯ್ತಲ್ವಾ ಅಂತ ಬೇಜಾರಾಗಿದೆ. ಏನು ಮಾಡ್ತೀರಾ ಬರ್ರಿ ಹೋಗೋಣ. ಇನ್ನು 2 ದಿವಸ ಆಯ್ತು ಗಾಯ್ಸ್. ನಾಳೆ ವ್ಲಾಗ್ ಬರೋದಿದು. ಲಾಸ್ಟ್ನೇ ವ್ಲಾಗು ನಾಡಿದ್ದು ಬರೋದು, ಯಾಕಂದರೆ ಭಾನುವಾರ. ಗಾಯ್ಸ್ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು ಗೊತ್ತಿಲ್ಲ. ಏನು ಮಾಡೋಣ ಈ ವೈವಾ ಗಾಯ್ಸ್, ವೈವಾ ತಲೆಗೆ ಹಾಕ್ತವ್ರೆ. ವೈವಾ ಕಂಪ್ಲೀಟ್ ಆಗ್ತಾಯಿಲ್ಲ. ನಾವೇನು ಮಾಡೋಣ ಆಗಲಿ. 3 ಜನದ ಐತೆ. ಆ 3 ಜನನೂ ಬೇಡ ಬಿಡ್ರಿ, ಹಿಂಸೆ ಕೊಡೋರೆ. ಅದಕ್ಕೆ ಇವಾಗ ಕಾಲೇಜ್ ಹತ್ರ ಬಂದೆ. ವಿಕ್ಟೋರಿಯಾ ಹಾಸ್ಪಿಟ್ಲು ಇನ್ನು 2 ದಿವಸ ತೋರಿಸ್ತೀನಿ, ನೋಡ್ಕೊಳ್ರಿ. ಆಮೇಲೆ ಊರಿಗೆ ಹೋಗ್ಬೇಕು. ಊರಲ್ಲಿ ಬೇಜಾನ್ ಕೆಲಸ ಹೋಗಿ ಗುರು. ಬೇಜಾರಾಗ್ತೈತೆ ಇಲ್ವೋ ಗಾಯ್ಸ್? ಇವನು ಕೇಳ್ರಿ, ಬೇಜಾರಾಗ್ತೈತೆ ಇಲ್ವೋ? ಪೋಸ್ಟಿಂಗ್ ಮುಗಿತಿರೋದಕ್ಕೆ ಬೇಜಾರಾಗ್ತಾಯಿದೆ ನಿಜವಾಗ್ಲು. ಬರೀ ಹೋಗೋಣ, ಏನು ಮಾಡೋಕ್ಕಿಲ್ಲ. ಟೈಮ್ ಬಂದಾಗ ಎಲ್ಲ ಹೋಗ್ತಾ ಇರೋದು. ಏನು ಮಗ ಕರೆಕ್ಟ್ ತಾನೆ? ಟೈಮ್ ಬಂದಾಗ ಎಲ್ಲ ಹೋಗ್ತಾ ಇರೋದು ಗಾಯ್ಸ್. ಬಾರಿ ಹೋಗೋಣ ಗಾಯ್ಸ್. ಎಲ್ಲರಿಗೂ ಒಂದು ನಮಸ್ಕಾರ ಮತ್ತೆ ಹೇಳ್ತಾ ಇದ್ದೀನಿ ಗಾಯ್ಸ್. ಹೆಂಗೆ ಗೊತ್ತಾ, ಇದೇನು ನಾನು ಬೆಳಗ್ಗೆ ಪೋಸ್ಟಿಂಗ್ ಮುಗಿಸ್ಕೊಂಡು ಬಂದೆ 3 ಗಂಟೆಗೆ. ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿತ್ತು. ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಫೋನ್ ಮಾಡಿದರು. ಬರ್ತಡೇ ಐತೆ ಅವ್ರ ಮಗಂದು, ಅಂದರೆ ನನಗೂ ಮಗನೇ ಬರ್ತಡೇ ಐತೆ. ಅದಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಇವಾಗ ಹೊರಟಿದ್ದೀನಿ. 8ನೇ ಮೈಲಿ ಹತ್ರ ಅವ್ರ ಮನೆ ಇರೋದು. ಹೋಗಿ ಬರ್ತಡೇ ಮಾಡ್ಕೊಂಬರೋಣ ಬರ್ರಿ, ಹೋಗೋಣ. ಆಯ್ತು, ನಾನಿವಾಗ ದಾಸರಳ್ಳಿ ಹತ್ರ ಇದ್ದೀನಿ. ನಮ್ದೇನು ಇಶ್ಯೂ ಆಗೈತೆ ಅಂದರೆ, ನಿಮಗೆ ಸೌಂಡ್ ಕೇಳಲ್ಲ ಅನಿಸುತ್ತೆ. ನಾನು ಆ ಕಡೆ ರೋಡ್ ಕ್ರಾಸ್ ಮಾಡ್ಬೇಕಾಯ್ತು. ಇವರಲ್ಲಿ ಹೋಗೋಣ, ನೋಡೋಣ, ಅಲ್ಲಿ ಕೇಳಿಸ್ತದೆ. ಆಯ್ತು, ಏನು ಇಶ್ಯೂ ಆಗೈತೆ ಅಂದರೆ, ಡೈಲಿ ಒಂದೇ ಹತ್ರ ಮಾಡ್ತೀವಿ ವೀಡಿಯೋ ಅಂತ ಹೇಳ್ಬಿಟ್ಟು ಯೂಟ್ಯೂಬರು ಬಂದುಬಿಟ್ಟು ಇದನ್ನು ಕಳಿಸೋರೆ. ಏನು ನೋಟಿಸ್ ಕಳಿಸೋರೆ. ನೋಟಿಸ್ ಅಂದರೆ ಒಂದು ಮೆಸೇಜು ಯಾವುದರಲ್ಲಿ YT ಸ್ಟುಡಿಯೋದಲ್ಲಿ ಬಂದುಬಿಟ್ಟು ಹೊರಗಡೆ ಹೋಗಿ ಇನ್ನೂ ಕ್ಯಾಮ್ರಾಗೆ ನಾನು ಇನ್ನೂ ಇದಾಗಿಲ್ಲ, ಜನ ಯಾರನ್ನ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ವೀಡಿಯೋ ಮಾಡಲ್ಲ. ಪ್ರಾಬ್ಲಮ್ ಬಂದುಬಿಟ್ಟು ಅದೇ ಆಗಿರೋದು ಇವಾಗ ಮೇಯ್ನಾಗಿ. ಏನಿಲ್ಲ ಇನ್ಮೇಲೆ ಯಾರು ಇರಲಿ ಬಿಡಲಿ ವೀಡಿಯೋ ಮಾಡ್ತೀನಿ. ಇನ್ಮೇಲೆ ನೋಡ್ರಿ, ಇದೇನು ಸಗದ ಮಸ್ತ್ ಐತಲ್ವ. ಆಯ್ತು, ಅದೇ ಇವಾಗ ಇಶ್ಯೂ ಆಗಿರೋದು. ನಾನಿವಾಗ ಕರೆಕ್ಟಾಗಿ ದಾಸರಳ್ಳಿ ಹತ್ರ ಇದ್ದೀನಿ. ಇವಾಗ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ಏನೋ ಇಂಡಕ್ಷನ್ ಬೇರೆ ಕೆಟ್ಟೋಯ್ತಂತೆ. ಬರ್ರಿ ನೋಡೋಣ ಹೋಗಿ. ಆಯ್ಸ್, ಮನೆಗೆ ಬಂದೆ. ಮನೆಗೆ ಬಂದರೆ ಈ ಇಂಡಕ್ಷನ್ ಕೆಟ್ಟೋಗ್ಬಿಟ್ಟಿದೆ. ಏನೋ ರೂಮ್ ಎಂಥದ್ದು ಬ್ರೋ, ಏನು ಅರ್ಥ ಆಗಲಿಲ್ಲ. ಅಲ್ಲ ಬ್ರೋ, ಏನು ಹೇಳ್ತಾರಲ್ಲ ಇವ್ರಿಗೆ. ಆಯ್ತು ನಿಮಿಷ. ಆಯ್ತು, ಬ್ಯಾಚುಲರ್ಸ್ದು ಇಂಥ ಪ್ರಾಬ್ಲಮ್ಸ್ ಇರ್ತವೆ ನೋಡ್ರಿ. ಇದು ಇಂಡಕ್ಷನ್ ಕೆಟ್ಟೋಗೈತೆ. ಬಟ್ ರೆಡಿ ಮಾಡೋಕ್ಕೆ ನನ್ನ ಮಗ ಕಾರ್ಡ್ ಬೇಕು, ಅದು ಬೇಕು, ಇದು ಬೇಕು ಅಂತ ತಲೆಗೆ ಹಾಕ್ತವನೆ. ಬಟ್ ಆದರೆ 2 ದಿವಸ ಆಗುತ್ತಂತೆ. 2 ದಿವಸ ಊಟ ಇಲ್ದಂಗೆ ಆಗ್ತೈತೆ. ಅದಕ್ಕೆ ನೋಡೋಣ ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ಲ. ಇದು ಯಾರಾನ ಇದ್ದರೆ ಕಮೆಂಟ್ ಮಾಡೋಕ್ಕೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಇಲ್ಲ ಅಂತ. ನಾನು ರೆಡಿ ಮಾಡ್ಕೊಡ್ತೀನಿ ಬ್ರೋ ಅನ್ನಾರೆ ಯಾರಿಲ್ಲ. ಇರಲಿ ಗಾಯ್ಸ್, ಅದಕ್ಕೂ ಒಂದು ಟೈಮ್ ಬರ್ತೈತೆ.
ಆದರೆ ಪ್ರಾಬ್ಲಮ್ ಬ್ರೋ ನನ್ನ ಜೀವನನೇ ಪ್ರಾಬ್ಲಮ್ ಆಗೈತಾ ಏನು ಪ್ರಾಬ್ಲಮ್ ಆಗಿ ನನ್ನ ಜೀವನ ಐತ ನಂಗಂತಾರೆ ನಿಜವಾಗ್ಲೂ ಗಾಯ ಜೀವನದೊಳಗಡೆ ನನ್ನ ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಒಳಗಡೆ ನಾನಿದ್ದೀನೋ ನಂಗಂತೂ ಗೊತ್ತಾಗ್ತಾ ಇಲ್ಲ ಹಂಗಾಗ್ಬಿಟ್ಟೈತೆ. ಇರಲಿ, ಈ ಲೈಟ್ ಬೇರೆ ಕಣ್ಣಿಗೆ ಹೊಡಿತಾ ಇದೆ ಟಾರ್ಚ್. ಆಯ್ಸ್ ಇಷ್ಟು ಹೇಳ್ತಾ ವ್ಲಾಗ್ ಏನು ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವೀಡಿಯೋ ಇಷ್ಟ ಆಗೋಕ್ಕೆ ಏನಿಲ್ಲ ಗೈಸ್ ಇದರಲ್ಲಿ ಅಂತ ಹೇಳ್ತಾ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೇಗ ಲೈವಿಗೆ ಬರೋಣ ಇನ್ಮೇಲೆ. ಅಂದರೆ ಒಂದು ಸ್ವಲ್ಪ ಸಿಸ್ಟಮ್ ತಗೊಬೇಕು ಗೈಸ್, ಸಿಸ್ಟಮ್ ತಗೊಬೇಕು. ತಗೊಂಬಿಟ್ಟು ಬರ್ತೀನಿ. ಬಾಯ್. खत्म. बाय बाय, टाटा, गुड बाय, गया.